ಎರಡನೇದು, ಆಲ್ರೆಡಿ ನೀವು ಈಗ 20, 30, 40, 50 ವರ್ಷ ಆಗಿದೆ, ನಿಮಗೆ ಗೊತ್ತಾಯಿತು ಜೀವನದಲ್ಲಿ ಕಷ್ಟಪಡ್ತಿದ್ದೀನಿ ಅಂತ. ಸೊ ಯಾರೋ ಹೇಳಿದ್ರು, ಮೋಸ್ಟ್ಲಿ ನಿಮ್ಮ ಹೆಸರು ಸರಿ ಇಲ್ಲದಲ್ಲೇ ಇರ್ಬೋದು, ಹಾಗಾಗಿ ಹೋಗಿ ಒಬ್ಬ ನ್ಯೂಮರಾಲಜಿಸ್ಟ್ ಅಂದರೆ ಸಂಖ್ಯಾಶಾಸ್ತ್ರಜ್ಞನ ಕಾಂಟ್ಯಾಕ್ಟ್ ಮಾಡಿ ಅಂತ. ಸೊ ಅವಾಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟು ನಿಮ್ಮ ಡೇಟ್ ಆಫ್ ಬರ್ತು ತೊಗೊಂಡು ನಿಮ್ಮ ಹೆಸರು ಕರೆಕ್ಟ್ ಇದೆಯಾ ಇಲ್ವಾ. ನಾವಾಗಲೇ ಹೇಳಿದಾಗೆ 80% ನಿಮ್ಮ ಜೀವನದಲ್ಲಿ ಏನೇನಾಗಬೇಕು ಅದು ನಿಮ್ಮ ಬರೀ ಹೆಸರು ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅಂದರೆ ಏನಕ್ಕೆ ಇದ್ರ ಬಗ್ಗೆ ಹೇಳ್ತೀನಿ ಅಂದರೆ, ಈವನ್ ಯಾವ ವರ್ಷ ಅಥವಾ ಯಾವ ಸೆಂಚುರಿ ಯಾವ ಡಿಕೇಡು ಕೂಡ ನಾವು ಬರೀ ನ್ಯೂಮರಾಲಜಿ ಪ್ರಕಾರ ಡಿಸೈಡ್ ಮಾಡ್ಬೋದು ಅದು ಒಳ್ಳೆಯದಾ ಕೆಟ್ಟದ್ದಾ ಅಂತ. ಸೊ ನಾ ಹೇಳಿದಾಗೆ 9, ಸೊ 9 ಇರೋದ್ರಿಂದನೇ ಈ ವರ್ಷ ಕಂಪ್ಲೀಟ್ ಬೆಂಕಿ. ಜೊತೆಗೆ 2 ಸರಿ 2 ಬಂದಿದೆ. 2 ಅಂದರೆ ಏನು? 2 ಅಂದರೆ ಮೂನ್ ಅಂದರೆ ವಾಟರ್ ಎಲಿಮೆಂಟ್. ಸೊ 2 ಸರಿ 2 ಬಂದಿರೋದ್ರಿಂದ ಬೆಂಕಿ ಜೊತೆಗೆ ನೀವು ನೋಡ್ತಿದ್ದೀರಾ, ಎಲ್ಲಿ ನೋಡಿದ್ರು ಪ್ರವಾಹ, ಎಲ್ಲಿ ನೋಡಿದ್ರು ಸೈಕ್ಲೋನು, ಹೌದಾ? ಸೊ ಈ ವರ್ಷದಲ್ಲಿ ನೀವು ನೋಡಿ, ಏನೇ ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಏನು ನಡೆದಿದೆ, ಇಲ್ಲ ನೀರಿಗೆ ಸಂಬಂಧಪಟ್ಟಿದ್ದು, ಇಲ್ಲಾಂದರೆ ಬೆಂಕಿಗೆ ಸಂಬಂಧಪಟ್ಟಿದ್ದು. ಸೊ ಆ ರೀತಿ ಸೊ ನೀವು ಪ್ರತಿ ವರ್ಷ ಕೂಡ, ಈಗ ಫಾರ್ ಎಕ್ಸಾಂಪಲ್ ಮುಂದಿನ ವರ್ಷ 6 ಬಂತು, 6 ಅಂದ ತಕ್ಷಣ ಎಷ್ಟಾಯಿತು? 2, 2 + 6 10 ಆಯಿತು, ಅಂದರೆ 1. ಸೊ 9 ಇದ್ದಿದ್ದು ನೆಕ್ಸ್ಟ್ ಇಯರು 1 ಆಗುತ್ತೆ. 1 ಅಂದರೆ ಸೂರ್ಯ, ಅದು ಮುಂದಿನ ವರ್ಷ ಹೇಳ್ತೀನಿ. ಓಕೆ, ಸೊ ಬಟ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಪಾರ್ಟೆಂಟು ಸಂಖ್ಯಾಶಾಸ್ತ್ರ ಅನ್ನೋಕ್ಕೆ. ಇನ್ನೊಂದು ತುಂಬ ಇಂಪಾರ್ಟೆಂಟು, ಇದು ಎಸ್ಪೆಷಲಿ ನಾನು ಪೇರೆಂಟ್ಸಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಎಂಟೈರ್ ಇದು ಏನು ಒಂದು ಸೆಂಚುರಿ ಇದೆ, 21st ಸೆಂಚುರಿ, ಇದರಲ್ಲಿ ಮ್ಯಾಕ್ಸಿಮಮ್ ಜನಗಳು ಸಾಯೋದು ಇಲ್ಲ ಹಾರ್ಟ್ ಅಟ್ಯಾಕಿಂದ, ಇಲ್ಲ ಅಂತ ಹೇಳಿದ್ರೆ ಸೂಸೈಡಿಂದ. ಏನಕ್ಕೆ ಅಂತ ನೀವು ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಇಡೀ ಸೆಂಚುರಿ ಸ್ಟಾರ್ಟ್ ಆಗೋದು 2ರಿಂದ. ಸೊ 2ಇಂದನೇ ಸ್ಟಾರ್ಟ್ ಆಗುತ್ತೆ. ಸೊ 2 ಅಂದರೆ ಯಾವುದು? ನಾನು ಹೇಳಿದಾಗೆ ಮೂನ್, ಚಂದ್ರ ನಮ್ಮ ಯಾವ ದೇಹದ ಯಾವ ಭಾಗನ ಕಂಟ್ರೋಲ್ ಮಾಡ್ತಾನೆ ಅಥವಾ ರೂಲ್ ಮಾಡ್ತಾನೆ? ಮನಸ್ಸು. ಸೊ ಹಾಗಾಗಿ ಈ ಕಂಪ್ಲೀಟ್ ಸೆಂಚುರಿ ಪ್ರತಿಯೊಬ್ಬ ಮನುಷ್ಯನು ಮಾನಸಿಕವಾಗಿ ಒತ್ತಡದ ಪ್ಲಸ್ ಮಾನಸಿಕ ಒತ್ತಡದಿಂದ, ನಾನು ಹೇಳಿದಾಗೆ ಇಲ್ಲ ಹಾರ್ಟ್ ಅಟ್ಯಾಕು, ಇಲ್ಲ ಅಂತ ಹೇಳಿದ್ರೆ ಸೂಯಿಸೈಡ್ಗಳು ತುಂಬ ಜಾಸ್ತಿ ಆಗುತ್ತೆ. ಆಲ್ರೆಡಿ ನೀವು ನೋಡಿದ್ದೀರಾ, 30 ವರ್ಷ, 15 ವರ್ಷ, 20 ವರ್ಷದವರೆಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿರೋದು. ಪ್ಲಸ್ ಈಗ ಇನ್ನೊಂದು ಕೋರ್ಸ್ ಬಂದಿದೆ NLP ಅಂತ. ಸೊ ಯಾತಕ್ಕೆ ಅದು ಫೇಮಸ್ ಆಗ್ತಿದೆ ಅಂದರೆ, ಬಿಕಾಸ್ ಎವ್ರಿಬಡಿ ಈಸ್ ಅಂಡರ್ ಮೆಂಟಲ್ ಸ್ಟ್ರೆಸ್ಸು. ಅದಕ್ಕೋಸ್ಕರನೇ ನಾನೆಲ್ಲ ಪೇರೆಂಟ್ಸ್ಗೆ ಹೇಳಿದ್ದು, ದಯವಿಟ್ಟು ಆದಷ್ಟು ನಿಮ್ಮ ಮಕ್ಕಳಿಗೆ ಒತ್ತಡ ಹಾಕಬೇಡಿ, ಮಾನಸಿಕ ಒತ್ತಡ ಹಾಕಬೇಡಿ. ಯಾಕಂದರೆ ಆ್ಯಸ್ ಇಟ್ ಈಸ್ ಪ್ಲಾನೆಟರಿ ಇನ್ಫ್ಲೂಯೆನ್ಸು ತುಂಬ ಪವರ್ಫುಲ್ಲಾಗಿರುತ್ತೆ, ನೆಗೆಟಿವ್ ಆಗಿ ಪವರ್ಫುಲ್ಲಾಗಿರುತ್ತೆ. ನೀವೇ ಯೋಚನೆ ಮಾಡಿ, ಲಾಸ್ಟ್ 10-20 ವರ್ಷದಲ್ಲಿ ನೀವು ಮಾನಸಿಕವಾಗಿ ಎಷ್ಟು ಒತ್ತಡದಲ್ಲಿ ಬದುಕ್ತಿದ್ದೀರಾ ಅಂಥೇಳಿ. ನಾನು ಹೇಳಿದಾಗ ಯಾಕೆ ಅಂತ ಹೇಳಿದ್ರೆ, ಎಂಟೈರ್ ಸೆಂಚುರಿ 2ರಿಂದ ಸ್ಟಾರ್ಟ್ ಆಗುತ್ತೆ. ಇದ್ರ ಜೊತೆಗೆ ಮತ್ತೆ ನೀವು ಇನ್ನೂ ಜಾಸ್ತಿ ಪ್ರೆಷರ್ ಹಾಕಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಒತ್ತಡದಿಂದ ಇಲ್ಲ ಸೂಸೈಡ್ ಮಾಡ್ಕೋತಾರೆ, ಇಲ್ಲ ಅಂತ ಹೇಳಿದ್ರೆ ಟೂ ಮಚ್ ಆಫ್ ಪ್ರೆಷರಿಂದ ಹಾರ್ಟ್ ಅಟ್ಯಾಕು, ಬೇರೆ ಬೇರೆ ಹೆಲ್ತ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಇದುವರೆಗೂ ನಾನು ಏನೇನು ಹೇಳಿದೆ, ಮಕ್ಕಳಿಗೆ ಅಂದರೆ ಹುಟ್ಟಿದ ಮಕ್ಕಳಿಗೆ ಹೆಸರಿಡೋಕ್ಕೆ, ದೊಡ್ಡವರಿಗೆ ನೇಮ್ ಕರೆಕ್ಷನ್ನು, ಮೊಬೈಲ್ ನಂಬರ್ ಸೆಲೆಕ್ಷನ್ನು, ಬ್ಯಾಂಕ್ ಅಕೌಂಟ್ ನಂಬರು, ಪ್ಲಸ್ ಮದುವೆ ಆಗೋದಕ್ಕಿಂತ ಮುಂಚೆ ಡೇಟು, ಮದುವೆ ಆಗಿದ್ದರೆ ಅದನ್ನು ಕೂಡ ಚೇಂಜ್ ಮಾಡಿಸ್ಬೋದು. ಓಕೆ, ಸೊ ಪ್ಲಸ್ ವೆಹಿಕಲ್ ನಂಬರ್ ಚೂಸ್ ಮಾಡೋಕ್ಕೆ, ಈ ರೀತಿ ಈವನ್ ಹೌಸ್ ನಂಬರು, ನಿಮ್ಮ ಮನೆ ನಂಬರ್ ಏನಿದೆ, ಆಫೀಸ್ ನಂಬರ್ ಏನಿದೆ, ಅದು ಕರೆಕ್ಟ್ ಇಲ್ಲ ಅಂದರೂ ಕೂಡ ಅದರಲ್ಲೊಂದು ಸಣ್ಣ ಕರೆಕ್ಷನ್ ಮಾಡೋದ್ರಿಂದ ನೀವು ಪಡ್ತಿರೋ ತೊಂದರೆಗಳಲ್ಲಿ ತುಂಬ ಕಡಿಮೆ ತೊಂದರೆಗಳು ಆಗೋ ಚಾನ್ಸಸ್, ಅಂದರೆ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಸಂಖ್ಯಾಶಾಸ್ತ್ರದಿಂದ ನೀವೇನೇನು ಲಾಭಗಳನ್ನ ಪಡ್ಕೋಬೋದು, ಅದು ಆ ಶಾಸ್ತ್ರದಿಂದ ಮಾತ್ರ ಸಾಧ್ಯನೇ ಹೊರತು ಜ್ಯೋತಿಷ ಶಾಸ್ತ್ರದಲ್ಲಿ ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ನಾನು ಜ್ಯೋತಿಷ ಶಾಸ್ತ್ರ ಸರಿ ಇಲ್ಲ ಅಂತ ಹೇಳ್ತಿದ್ದೀನ? ಖಂಡಿತ ಇಲ್ಲ. ಜ್ಯೋತಿಷ ಶಾಸ್ತ್ರಕ್ಕೆ ಅದರದ್ದೇ ಆದ ತನ್ನ ವೈಶಿಷ್ಟ್ಯ ಇದೆ. ನಾನು ಹೇಳಿದಾಗೆ, ಈಗ ನಾನು 9 ಟೋಟಲ್ ಏನು ಗ್ರಹಗಳಿದೆ, ಅದು ಯಾವ ಮನೆಯಲ್ಲಿದೆ, ಅದರಿಂದ ನಮಗೆ ಯಾವ ರೀತಿ ಅನುಕೂಲ ಆಗುತ್ತೆ, ತೊಂದರೆ ಆಗುತ್ತೆ, ಈ ಕರೆಂಟ್ಲಿ ಯಾವ ಮಹಾದಶ ಇದೆ, ಅಂತರ್ದಶ ಇದೆ, ಇನ್ನೂ ಬೇರೆ ಬೇರೆ ಇದೆ, ಅದೆಲ್ಲ ನಮಗೆ ಸಂಖ್ಯಾಶಾಸ್ತ್ರದಿಂದ ಸಿಗಲ್ಲ, ಅದು ನಮಗೆ ಜ್ಯೋತಿಷ ಶಾಸ್ತ್ರದಿಂದನೇ ಸಿಗುತ್ತೆ. ಅದು ಇಂಪಾರ್ಟೆಂಟ್. ಬಟ್ ಇಷ್ಟೋ ತನಕ ನಾನು ಹೇಳಿದೆ ಒಂದು 7-8 ಬೆನಿಫಿಟ್ಟು, ಅದು ನಿಮಗೆ ಬೇಕು ಅಂತ ಹೇಳಿದ್ರೆ ನೀವು ಸಂಖ್ಯಾಶಾಸ್ತ್ರನೇ ಅವಲಂಬಿಸಬೇಕು. ಅದು ನಿಮಗೆ ಜ್ಯೋತಿಷ ಶಾಸ್ತ್ರದಿಂದ ಸಿಗೋದಿಲ್ಲ. ಹಾಗಾಗಿ ಇದು ಎರಡೂ ಇಂಪಾರ್ಟೆಂಟು. ಸೊ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಇದನ್ನು ಮಾಡಬೇಡಿ. ಸೊ ಸಂಖ್ಯಾಶಾಸ್ತ್ರ ಕೂಡ ತುಂಬ ಇಂಪಾರ್ಟೆಂಟು ಅಂಥೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಂಖ್ಯಾಶಾಸ್ತ್ರದ ಪ್ರಕಾರ ನಾವು ಒಟ್ಟು 9 ಸಂಖ್ಯೆಗಳನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ. 1ರಿಂದ 9 ಅಂದರೆ ಸಿಂಗಲ್ ಡಿಜಿಟ್ ನಂಬರ್ ಮಾತ್ರ. ಸೊ
ಈ 9 ಏನು ಟೋಟಲ್ ಸಂಖ್ಯೆಗಳಿದೆ ಇದರ ಗುಣಲಕ್ಷಣಗಳು ಅಥವಾ ಗುಣಧರ್ಮಗಳು ಅಂತ ಕರಿತೀವಿ. ಅಂದರೆ ಇಂಗ್ಲೀಷಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಡೀಟೇಲಾಗೆ ತಿಳ್ಕೊಳ್ಳೋಣ. ಅಂದರೆ ನೀವು 1ನೇ ತಾರೀಕು ಹುಟ್ಟಿದ್ರೆ ನಿಮ್ಮ ಜೀವನ ಯಾವ ರೀತಿ ಇರುತ್ತೆ, 2ನೇ ತಾರೀಕು ಹುಟ್ಟಿದ್ರೆ ಯಾವ ರೀತಿ, ಇದೇ ರೀತಿ ಅಪ್ ಟು 31 ಇನ್ ಡೀಟೇಲಾಗೆ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟು 1ನೇ ತಾರೀಕು ತೊಗೊಳ್ಳೋಣ. 1ನೇ ತಾರೀಕು ಅಂದರೆ ಬರೀ 1ನೇ ತಾರೀಕಲ್ಲ, 1ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಅಂದರೆ 1, 10, 19 ಮತ್ತು 28 ಈ 4 ಡೇಟಲ್ಲಿ ಹುಟ್ಟಿರೋರು ಟೋಟಲ್ ಮಾಡಿದ್ರೆ ಒಂದೇ ಬರುತ್ತೆ. ಅಂದರೆ 1ನೇ ತಾರೀಕು ಆಬ್ವಿಯಸ್ಲಿ ಒಂದೇ, 1 ಮತ್ತು 10 ಅಂದರೆ 1, 0 ಮತ್ತೆ 1 ಬರುತ್ತೆ, 19 ಮತ್ತೆ ಆಡ್ ಮಾಡಿದ್ರೆ 1 ಬರುತ್ತೆ, 28 ಕೂಡ ಒಂದೇ ಬರುತ್ತೆ. ಸೊ ಈಗ ಟೋಟಲ್ 1 ಬರುವಂಥ ಸಂಖ್ಯೆ ಅಥವಾ ಆ ತಾರೀಕಲ್ಲಿ ಹುಟ್ಟಿರೋರಿಗೆ ನಾರ್ಮಲಿ ಜೀವನ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. 1 ಅಂದರೆ ನಾವು ಅದನ್ನು ಸೂರ್ಯನ ಜೊತೆಗೆ ಹೋಲಿಸ್ತೀವಿ, ಅಂದರೆ ಸನ್. ಸೊ ಜ್ಞಾಪಕ ಇಟ್ಕೊಳ್ಳಿ, 1 ಅಂತ ಹೇಳಿದ್ರೆ ಸೂರ್ಯ ಎಷ್ಟಿದ್ದಾನೆ, ಒಬ್ಬನೇ ಸೂರ್ಯ ಇರೋಕ್ಕೆ ಸಾಧ್ಯ. ಅದೇ ರೀತಿ ಅದನ್ನು ನಾವು ರಾಜನಿಗೆ ಕೂಡ ಹೋಲಿಸ್ತೀವಿ. ಸೊ ಯೋಚನೆ ಮಾಡಿ, ಸೂರ್ಯ ಮತ್ತು ರಾಜ ಅಂತ ಹೇಳಿದ್ರೆ ನಿಮಗೆ ಇಮ್ಮಿಡಿಯೇಟಾಗಿ ಏನು ಬರುತ್ತೆ? 1 ಅಧಿಕಾರ, ರಾಜ ಅಂದರೆ ಅಧಿಕಾರ, ಸೂರ್ಯ ಅಂದರೆ ಪ್ರಬಲತೆ, ಶಕ್ತಿ, ವೈಟಾಲಿಟಿ ಅಂತ ಕರಿತೀವಿ. ಯಾಕಂದ್ರೆ ನಮ್ಮ ಇಡೀ ಸೃಷ್ಟಿ ಡಿಪೆಂಡ್ ಆಗಿರೋದೇ ಸೂರ್ಯ ಇಲ್ಲ ಅಂದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಷ್ಟು ಇಂಪಾರ್ಟೆಂಟ್ ಸೂರ್ಯ. ಅದೇ ರೀತಿ ರಾಜ ಅಂತ ಹೇಳಿದ್ರೆ ಅಥಾರಿಟಿ ಬಂತು, ಅಂದ್ರೆ ಆಡಳಿಕೆ ಮಾಡುವಂತ ಒಂದು ಶಕ್ತಿ, ಆಡಳಿತ ಮಾಡುವಂತ ಶಕ್ತಿ, ಪ್ರಬಲತೆ. 2ನೇದು ಅರೋಗೆನ್ಸ್. ಆಬ್ವಿಯಸ್ಲಿ ರಾಜ ಅಂತ ಹೇಳಿದ್ರೆ ಅವನ ತಂದೆ ಆದ ಒಂದು ಗಾಂಭೀರ್ಯ, ಒಂದು ಅದೇನೋ ಇಂಗ್ಲಿಷಲ್ಲಿ ನಾವು ಅಹಂಕಾರ ಅಂತ ಅಹಂ ಅಂತ ಕರಿತೀವಿ, ಅದಿದ್ದೇ ಇರುತ್ತೆ. 3ನೇದು ಈಗೋ. ಆಬ್ವಿಯಸ್ಲಿ 1ನೇ ತಾರೀಕು ಹುಟ್ಟಿರೋರಿಗೆ ಈಗೋ ಜಾಸ್ತಿ. ಅಂದ್ರೆ ಹೇಳ್ತೀವಲ್ಲ ಕನ್ನಡದಲ್ಲಿ, ಕೆಳಗ್ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅಂತ. ಅವರು ಜೀವನದಲ್ಲಿ ಯಾವತ್ತೂ ಸಾರಿ ಕೇಳಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಅವ್ರು ರಾಜ ಸೂರ್ಯ. ಓಕೆ, ಸೊ ಇದು 4ನೇದು. ಯೂಶಲಿ ಅವ್ರ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನಾ ಹೇಳಿದಾಗೆ, ಬಿಕಾಸ್ ನಮ್ಮೆಲ್ಲ ಆರೋಗ್ಯ ಡಿಪೆಂಡ್ ಆಗಿರೋದು ಸೂರ್ಯನ ಮೇಲೇ. ಸೊ ಅವರು ಸೂರ್ಯನ ಆಶೀರ್ವಾದ ಪಟ್ಕೊಂಡೇ ಹುಟ್ಟಿರೋದ್ರಿಂದ ಅಥವಾ ಸೂರ್ಯನೇ ಅವರ ಅಧಿಪತಿ ಆಗಿರೋದ್ರಿಂದ ಅವ್ರ ಆರೋಗ್ಯ ನಾರ್ಮಲಿ ತುಂಬ ಚೆನ್ನಾಗಿರುತ್ತೆ. 5ನೇದು, ಮ್ಯಾಕ್ಸಿಮಮ್ ಗೌರ್ಮೆಂಟಲ್ಲಿರೋ ಅಧಿಕಾರಿಗಳು ಯಾರಿರ್ತಾರೆ ಅವರು 1ನೇ ತಾರೀಕು ಹುಟ್ಟಿರೋರೆ. 1 ಅಂತ ಹೇಳಿದ್ರೆ ನಾನು ಹೇಳಿದಾಗೆ 1, 10, 19 ಮತ್ತು 28 1ಕ್ಕೆ ಸಂಬಂಧಪಟ್ಟಿರೋರೆ. ಇನ್ಫ್ಯಾಕ್ಟ್ ನಾವು ಇದನ್ನು 1 ಯಾರು ಇರ್ತಾರೆ ಅವ್ರನ್ನ ನಾವು ಸರ್ಕಾರಿ ನೌಕರರ ದತ್ತುಪುತ್ರ ಅಂತಲೇ ಕರಿಬೋದು. ಅಂತ ಹೇಳಿದ್ರೆ ಅವ್ರು ಹುಟ್ಟಿರೋದನ್ನೇ ಆಡಳಿತ ಮಾಡೋಕ್ಕೆ ಅಂತ. ಪೊಲಿಟಿಷಿಯನ್ಸು ನೀವು ಅಬ್ಸರ್ವ್ ಮಾಡಿ, ಮ್ಯಾಕ್ಸಿಮಮ್ ಪೊಲಿಟಿಷಿಯನ್ಸು ಅವರು 1ನೇ ತಾರೀಕಿಗೆ ಏನಾದರೂ ಒಂದು ಸಂಬಂಧ ಇರಲೇಬೇಕು. ಇಲ್ಲ 1ನೇ ತಾರೀಕು ಹುಟ್ಟಿರ್ತಾರೆ, ಇಲ್ಲ ಅಂದ್ರೆ ಅವ್ರ ನೇಮಲ್ಲಿ ಒಂದಿರುತ್ತೆ. ಸೊ ಏನಾದರೂ ಒಂದು ಇಲ್ಲ ಅವ್ರ 10ನೇ ಮನೆಯಲ್ಲಿ ಕುಂಡಲಿಲಿ ಸೂರ್ಯ ಇರಲೇಬೇಕು. ಫಾರ್ ಎಕ್ಸಾಂಪಲ್ ನರೇಂದ್ರ ಮೋದಿ, ಅವ್ರು ಹುಟ್ಟಿರೋ 1ನೇ ತಾರೀಕಲ್ಲ, 17ನೇ ತಾರೀಕು, ಬಟ್ 17ರಲ್ಲೂ ಒಂದಿದೆ, ಬಟ್ ಅವ್ರ 10ನೇ ಮನೆಯಲ್ಲಿ ಸೂರ್ಯ ಇದ್ದಾನೆ. ಸೊ ಸೂರ್ಯ ತುಂಬ ಪ್ರಬಲವಾಗಿ ಕುಂಡಲಿಲಿ ಇರಬೇಕು, ಒಳ್ಳೆ ಜಾಗದಲ್ಲಿರಬೇಕು. ಇಲ್ಲ ಅಂತ ಹೇಳಿದ್ರೆ ಅವರು ಹುಟ್ಟಿರೋ ಡೇಟ್ 1 ಇದ್ದರೆ ಮಾತ್ರ ಅವರು ತುಂಬ ಒಳ್ಳೆ ಪೊಸಿಷನಲ್ಲಿ ಬರಲಿಕ್ಕೆ ಸಾಧ್ಯ. ಸೊ ಅರ್ಥ ಮಾಡ್ಕೊಳ್ಳಿ, 1 ಅಂದರೆ ಏನು? ಒಳ್ಳೆ ಆರೋಗ್ಯ, ಅಹಂಕಾರ, ಯಾವತ್ತೂ ಅವ್ರ ಕೈಲಿ ಪವರ್ ಇರುತ್ತೆ, ಸ್ವಲ್ಪ ಈಗೋ ಜಾಸ್ತಿ. ಈಗೋ ಅಂದ್ರೇನು? ನಾರ್ಮಲಿ ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾರೆ ಅಂದರೆ ಇದ್ರ ಬೆನಿಫಿಟ್ ಏನು ಅಂತ ಹೇಳಿದ್ರೆ, ಇವರು ಯಾವತ್ತು ಬೇಕಾದರೆ ಯಾವಾಗ ಬೇಕಾದ್ರೂ ಒಂದು ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡುವಂಥ ಒಂದು ಎಬಿಲಿಟಿ ಇರುವಂಥ ಜನ. ಅಂದರೆ ದೇ ಆರ್ ಬೆಸ್ಟ್ ಫಾರ್ ಸ್ಟಾರ್ಟಪ್. ಏನೋ ಒಂದು ಸ್ಟಾರ್ಟ್ ಮಾಡಬೇಕಾ, ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿಬಿಡ್ಬೋದು. ಯಾಕಂದರೆ ಅವ್ರಿಗೆ ಯಾವಾಗಲೂ ಆ ಒಂದು ಪವರ್ ಇರುತ್ತೆ, ಪ್ಲಸ್ ಆ ಬ್ಲೆಸ್ಸಿಂಗ್ಸು ಇರುತ್ತೆ. ಜೊತೆಗೆ ಇವ್ರು ಯಾವತ್ತೂ ರಾಜ ಯಾವ ರೀತಿ ತನ್ನ ಪ್ರಜೆಗಳ ಬಗ್ಗೆ ಒಂದು ಕಾಳಜಿ ತೋರಿಸ್ತಾನೆ, ಅದೇ ರೀತಿ ಇವರು ಫಾಲೋವರ್ಸ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಬಟ್ ಎಲ್ಲಿವರೆಗೂ ನೋಡ್ಕೋತಾರೆ ಅಂತ ಹೇಳಿದ್ರೆ, ಎಲ್ಲಿವರೆಗೂ ಅವರು ವಿರುದ್ಧವಾಗಿ ನಿಲ್ಲಲ್ಲ. ವಿರುದ್ಧವಾಗಿ ನಿಂತರೆ ತುಳಿತಾರೆ. ಸೊ ಇದು 1ನೇ ತಾರೀಕು ಹುಟ್ಟಿರೋದ ಜನರಲ್, ಅಂದರೆ ಗುಣಧರ್ಮಗಳು ಜನರಲ್ ಆಗಿ. ಸೊ ಬಟ್ ಇದರಲ್ಲೂ 4 ಡಿಫ್ರೆಂಟ್ ಡೇಟ್ಸ್ ಇದೆ. ಈಗ ಅದ್ರ ಬಗ್ಗೆ ಒಂದೊಂದೇ ಮಾತಾಡ್ತಾ ಹೋಗೋಣ. ಫಸ್ಟು 1. ಸೊ ನಾ ಹೇಳಿದಾಗೆ 1 ಅಂದರೆ ಸೂರ್ಯ ಮತ್ತು ರಾಜ. ಆ 1ರಲ್ಲೂ ಇದು ಫಸ್ಟು, ಅಂದರೆ ಫಸ್ಟ್ ಆಫ್ ಆಲ್ ಇದು. ಅಂದರೆ 31ರಲ್ಲಿ ಫಸ್ಟ್ ತಾರೀಕೆ ಹುಟ್ಟಿರೋರು. ಇವ್ರನ್ನ ಮಾತ್ರ ಯಾವುದೇ ಕಾರಣಕ್ಕೆ ಎದುರಾಕೋಬೇಡಿ. ಯಾಕೆ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಪವರು, ಸಿಕ್ಕಾಪಟ್ಟೆ ಸಿಟ್ಟು, ಸಿಕ್ಕಾಪಟ್ಟೆ ಈಗೋ ಇರೋಂಥ ಜನ 1ನೇ ತಾರೀಕು ಹುಟ್ಟಿರೋರು. ಇನ್ಫ್ಯಾಕ್ಟ್ ಒಂದು 2-3 ಜನ ನನಗೆ ಪೇರೆಂಟ್ಸು ಅವ್ರ ಮಕ್ಕಳು ಕರ್ಕೊಂಬಂದಿದ್ರು 1ನೇ ತಾರೀಕು ಹುಟ್ಟಿರೋರು. ಯಾವ ರೀತಿ ಇರ್ತಾರೆ ಅಂತ ಹೇಳಿದ್ರೆ, ಡೈಲಿ ಸ್ಕೂಲಿಂದ ಕಂಪ್ಲೇಂಟ್ ಅವ್ರಿಗೆ, ಆ ಹುಡುಗನ್ಗೆ ಹೊಡೆದ್ರು, ಈ ಹುಡುಗಿಗೆ ಹೊಡೆದ್ಲು ಅಂತ. ಯಾಕಂತ ಹೇಳಿದ್ರೆ ಅವ್ರಿಗೆ ಅಷ್ಟೊಂದು ಈಗೋ ಇರುತ್ತೆ. ಯಾರು 1ನೇ ತಾರೀಕು ಹುಟ್ಟಿರೋರು. ಸಿಕ್ಕಾಪಟ್ಟೆ ಈಗೋ, ಸಿಕ್ಕಾಪಟ್ಟೆ ಪವರ್ ಇದ್ದಿದ್ರಲ್ಲೇ
ಅದರ ಟೋಟಲ್ ಏನು 4 ಹೇಳಿದ್ದೀನಿ, ಅದರಲ್ಲಿ 10 ಸ್ವಲ್ಪ ಬೆಟರು. ಯಾತಕ್ಕೆ ಅಂತ ಆಮೇಲೆ ಬರ್ತೀನಿ. ಬಟ್ 1ನೇ ತಾರೀಕು ಹುಟ್ಟಿರೋರ್ಗೆ ಮಾತ್ರ ನಾನು ಹೇಳಿದಾಗೆ ನಿಮ್ಗೇನಾದರೂ ಗೊತ್ತೋ ಗೊತ್ತಿಲ್ಲದಲ್ಲೇ ವೈರಿ ಆಗಿದ್ದರೆ ಇವತ್ತೇ ಹೋಗಿ ಕಾಂಪ್ರಮೈಸ್ ಆಗಿ ಅವ್ರನ್ನ ಮಾತ್ರ ಅವ್ರ ವಿರುದ್ಧ ಮಾತ್ರ ನಿಲ್ಲಬೇಡಿ. ಯಾಕಂದರೆ ನಿಮ್ಮನ್ನು ಸರ್ವನಾಶ ಮಾಡ್ತಾರೆ ಅವರು. ಯಾಕಂದರೆ ಅವರು ಜೀವನದಲ್ಲಿ ಏನು ಬೇಕಾದ್ರೂ ಸಹಿಸ್ತಾರೆ, ಬಟ್ ಯಾವತ್ತೂ ಬಗ್ಗಲ್ಲ. ಬೇರೆಯವರಿಂದ ಯಾವತ್ತೇನಾದ್ರು ಕಷ್ಟ ಬಂತು ಅಂತ ಹೇಳಿದ್ರೆ ಬೇಕಾದ್ರೆ ಇಡೀ ಆಸ್ತಿ ಪಾಸ್ತಿ ಮಾರ್ಬಿಟ್ಟು ಅವ್ರನ್ನ ಸರ್ವನಾಶ ಮಾಡ್ತಾರೆ ಹೊರತು ಸಹಿಸ್ಕೊಡಲ್ಲ. ಅಷ್ಟೊಂದು ಪವರ್ ಇರೋವಂಥ, ಈಗೋ ಇರೋವಂಥ, ಅರೋಗೆನ್ಸ್ ಇರೋವಂಥ ನಂಬರು 1. ಈಗ 2ನೇ ಡೇಟ್ ತೊಗೊಳ್ಳೋಣ. 10ನೇ ತಾರೀಕು. 10 ಅಂದರೆ ಏನು ಬಂತು? 1 ಆದ ತಕ್ಷಣ 0 ಬಂತು. ಸೊ ಈ 1ನೇ ತಾರೀಕಲ್ಲಿ ಏನು ಅಹಮ್ಮು, ಈಗೋ ಅದೇನಿತ್ತು ಅದು ಆಟೋಮೆಟಿಕಲಿ ಕಮ್ಮಿ ಆಯಿತು, ಡೈಲ್ಯೂಟ್ ಆಯಿತು. ಇಂಗ್ಲೀಷಲ್ಲಿ ವಾಟರ್ ಡೌನ್ ಅಂತೀವಿ. ಸೊ ಇದರಿಂದ 10ನೇ ತಾರೀಕು ಹುಟ್ಟಿರೋರು ನಾರ್ಮಲಿ ಸ್ವಲ್ಪ ಕೂಲಾಗಿರ್ತಾರೆ 1ಗೆ ಕಂಪೇರ್ ಮಾಡಿದ್ರೆ. ಜೊತೆಗೆ ಯಾವುದೇ ಒಂದು ಸಂಖ್ಯೆ ಇಫ್ ಇಟ್ ಈಸ್ ಫಾಲೋಡ್ ಬೈ 0 ಅಂದರೆ ಆ ಸಂಖ್ಯೆ ಆದಮೇಲೆ 0 ಬಂತು ಅಂತ ಹೇಳಿದ್ರೆ ಅದರಲ್ಲಿರೋ ಎಲ್ಲ ಪವರು ಕಮ್ಮಿ ಆಯಿತು ಅಂತ. ಇನ್ನೊಂದು ರೀತಿ ನಾವು ನೋಡ್ಬೋದು ಅಂತ ಹೇಳಿದ್ರೆ ಅವರ ಜೀವನ ಯಾವತ್ತು ನಾವು ಜಾಯಿಂಟ್ ವೀಲ್ ಅಂತ ಕರಿತೀವಲ್ಲ, ಕನ್ನಡದಲ್ಲಿ ಏನಂತೀವಿ? ರಂಕಲ್ ರಾಟೆ ಅಂತ. ನಾವು ಸಣ್ಣವರಿದ್ದ ಕೂಡ್ತಿದ್ವಲ್ಲ ಮೇಲ್ಗಡೆ, ಮೇಲಕ್ಕೆ ಹೋಗಿ ಕೆಳಗಡೆ ಬರುತ್ತಲ್ಲ, ಆ ರೀತಿ ಅವ್ರ ಜೀವನ ಯಾವತ್ತೂ ಚಕ್ರ ರೀತಿನೇ ಇರುತ್ತೆ. ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ, ಮೇಲಕ್ಕೆ ಹೋಗುತ್ತೆ, ಕೆಳಗೆ ಬರುತ್ತೆ. ಅವ್ರು ಯಾವತ್ತೂ ಜೀವನ ಒಂದೇ ರೀತಿ ಇರಲ್ಲ. ಜಸ್ಟ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಈಗ ಕನ್ನಡದಲ್ಲಿ ಮೋಸ್ಟ್ ಪಾಪ್ಯುಲರ್ ಆಕ್ಟರು 1000 ಕೋಟಿ ದುಡ್ದಿರೋಂಥ ಒಬ್ಬೊಬ್ಬ ಆಕ್ಟರ್ ಅಂತ ಹೇಳಿದ್ರೆ ಯಶ್ ನಂಬರು 10. ಸೊ ಅವ್ನ ಜೀವನ ಯೋಚನೆ ಮಾಡಿ. ಫಸ್ಟ್ 20-25 ವರ್ಷ ತುಂಬ ಕಷ್ಟ, ಈಗ ಪೀಕಲ್ಲಿದೆ. ಸೊ ಯಾರು 10ನೇ ತಾರೀಕು ಹುಟ್ಟಿರ್ತಾರೆ ಅಥವಾ ಯಾರ ಹೆಸರು ನಂಬರ್ 10 ಇರುತ್ತೆ ಅವ್ರ ಜೀವನ ಸರ್ಕಲ್ ಇದ್ದಂಗೆ ಇರುತ್ತೆ. ಮೇಲಕ್ಕೆ ಹೋಗ್ತಾರೆ, ಕೆಳಗೆ ಬರ್ತಾರೆ, ಮೇಲಕ್ಕೆ ಹೋಗ್ತಾರೆ, ಕೆಳಗೆ ಬರ್ತಾರೆ. ತುಂಬ ಕ್ರಿಯೇಟಿವ್ ಪೀಪಲ್ಲು, ಬಟ್ ಗುಡ್ ಪೀಪಲ್. ನಾನು ಹೇಳಿದಾಗೆ 1ನೇ ತಾರೀಕು ಯಾರು ಹುಟ್ಟಿರ್ತಾರೋ ಅವ್ರಿಗಿರುವಂಥ ದರ್ಪ, ಈಗೋ, ಇದು ಇವ್ರಿಗಿರಲ್ಲ. ತುಂಬ ಶಾಂತವಾಗಿರ್ತಾರೆ, ಬಟ್ ಆ ಪವರು ಅದೆಲ್ಲ ಇದ್ದೇ ಇರುತ್ತೆ. ಇನ್ನು 3ನೇ ನಂಬರ್ಗೆ ಹೋಗೋಣ. 19ನೇ ತಾರೀಕು ಹುಟ್ಟಿರೋರು, ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಐ ಎನ್ವಿ ದೆಮ್ ಅಂತ. ಅಂದರೆ ಅವ್ರು ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚು ಬರುತ್ತೆ ಅಂತ. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ಏನೂ ಕಷ್ಟಪಡದಲ್ಲೇ ಸುಖ ಪಡೋವಂಥ ಒಂದೇ ಒಂದು ನಂಬರ್ ಅಂತ ಹೇಳಿದ್ರೆ 19ನೇ ತಾರೀಕು ಹುಟ್ಟಿರೋರು. ನೀವೇನು ಮಾಡೋದು ಬೇಡ. 19ನೇ ತಾರೀಕು ಹುಟ್ಟಿದಿರ ಅಂತ ಹೇಳಿದ್ರೆ ಆಟೋಮೆಟಿಕಲಿ ನಿಮ್ಮ ಜೀವನದಲ್ಲಿ ಎಲ್ಲ ನಡೆದೋಗ್ಬಿಡುತ್ತೆ ಒಳ್ಳೆಯದು. ಇಷ್ಟು ಲಕ್ಕಿ ನಂಬರು 19ನೇ ತಾರೀಕು ಹುಟ್ಟಿರೋರು. ಸಪೋಸ್ ನೀವೇನಾದ್ರು 19ನೇ ತಾರೀಕು ಹುಟ್ಟಿದ್ರೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆಲ್ರೆಡಿ. ಅಥವಾ ನಿಮ್ಗೆ ಯಾರು ಗೊತ್ತಿದ್ರೆ ಯೋಚನೆ ಮಾಡಿ. ಎಜುಕೇಷನ್ ಟೈಮಲ್ಲಿ ಆಟೋಮೆಟಿಕಲಿ ಯಾರೋ ಹೆಲ್ಪ್ ಮಾಡ್ತಾರೆ, ಕೆಲಸ ಆಟೋಮೆಟಿಕಲಿ ಸಿಗುತ್ತೆ. ಒಂದು ಸರಿಗೆ ಯಾವುದಾದ್ರೂ ಕಂಪ್ನಿಗೆ ಸೇರಿದ್ರು ಅಂದರೆ ಮೋಸ್ಟ್ ಪ್ರಾಬಲಿ ಅದೇ ಕಂಪ್ನಿಲಿ ರಿಟೈರ್ಡ್ ಆಗ್ತಾರೋ. ಯಾವ್ದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂದರೆ ಸ್ಮೂತಾಗಿ ಬಿಸ್ನೆಸ್ ನಡ್ಕೊಂಡು ಹೋಗೋದು. ಅಷ್ಟು ಲಕ್ಕಿ ನಂಬರು 19ನೇ ತಾರೀಕು ಹುಟ್ಟಿರೋರು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 1 ಮತ್ತು 9 ಇದೆ. 1 ಅಂದರೆ ರಾಜ, 9 ಅಂತ ಹೇಳಿದ್ರೆ ರಾಜನ್ಗೆ ಬೇಕಾಗಿರುವಂಥ ಕಮಾಂಡರ್ ಅಂದರೆ ಸೇನಾಪತಿ. ಸೊ ಇವರಿಬ್ಬರು ಬೆಸ್ಟ್ ಫ್ರೆಂಡ್ಸು. ಹಾಗಾಗಿ 19ನೇ ತಾರೀಕು ತುಂಬ ಲಕ್ಕಿ ಡೇಟ್. ಸೊ ಇನ್ನೊಂದು ಬೆನಿಫಿಟ್ ಏನಪ್ಪ ಸಂಖ್ಯಾಶಾಸ್ತ್ರದ ಅಂತ ಹೇಳಿದ್ರೆ ಡೆಲಿವರಿ ಡೇಟ್ನ ಕೂಡ ನಾವು ಚೂಸ್ ಮಾಡ್ಬೋದು ಸಂಖ್ಯಾಶಾಸ್ತ್ರದ ಪ್ರಕಾರ. ನಾನು ಫಸ್ಟ್ ನೋಡೋದೆ 19ನೇ ತಾರೀಕು ಸಿಗುತ್ತಾ ಅಂತ. 19ನೇ ತಾರೀಕು ಸಿಕ್ತು ಅಂದರೆ ಫಸ್ಟ್ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ಮಿಸ್ ಮಾಡಬೇಡಿ, 19ನೇ ತಾರೀಕು ಡೆಲಿವರಿ ಮಾಡಿಸ್ಕೊಳ್ಳಿ ಅಂತ. ಯಾಕಂದರೆ ಅಷ್ಟು ಲಕ್ಕಿ ಡೇಟು. ಇನ್ನು ಕೊನೆ ಡೇಟು 1ಗೆ ಸಂಬಂಧಪಟ್ಟಿದ್ದು 28. ಇದು ಹೆಂಗೆ ಅಂತ ಹೇಳಿದ್ರೆ ಡಬಲ್ ಎಡ್ಜ್ ಸೋರ್ಡ್ ಅಂತ ಕರಿತೀವಿ. ಅಂದರೆ ಇದರಲ್ಲಿ ಎಷ್ಟು ಒಳ್ಳೇದಿದೆಯೋ ಅಷ್ಟೇ ಕೆಟ್ಟದ್ದು ಇದೆ. 4 ಹೆಸರು ಹೇಳ್ತೀನಿ. ಇಲಾನ್ ಮಸ್ಕು, ಕರೆಂಟ್ಲಿ ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನು. ರತನ್ ಟಾಟಾ, ದೇವ್ರಿಗೆ ಹೋಲಿಸ್ತೀವಿ ನಾವು, ಅಷ್ಟು ಒಳ್ಳೆ ಮನುಷ್ಯ. ಲತಾ ಮಂಗೇಶ್ಕರ್, ನೈಟಿಂಗೇಲ್ ಆಫ್ ಇಂಡಿಯಾ, ಅವಳಕ್ಕಿಂತ ಒಳ್ಳೆ ಸಿಂಗರು ಇದುವರೆಗೂ ನಮ್ಮ ದೇಶದಲ್ಲಿ ಹುಟ್ಟಿಲ್ಲ. ಓಕೆ, ಬಿಲ್ ಗೇಟ್, ಈ ರೀತಿ ಸುಮಾರು ಜನ ಜೀವನದಲ್ಲಿ ತುಂಬ ಅಚೀವ್ ಮಾಡಿರೋಂಥ ಜನಗಳು ಹುಟ್ಟಿರೋ ಡೇಟು 28. ಈವನ್ ವೀರ್ ಸಾವರ್ಕರ್ ಹುಟ್ಟಿರೋದು 28. ತುಂಬ ಪವರ್ಫುಲ್. ಇವ್ರು ಹುಟ್ಟಿದ್ರು ಅಂದ್ರೆ ಜೀವನದಲ್ಲಿ ಎಲ್ಲೋ ಮೇಲಕ್ಕೆ ಹೋಗ್ಬಿಟ್ಟು ಬೇರೆಯವ್ರಿಗೆ ಯೋಚನೆನೂ ಮಾಡೋಕ್ಕಾಗ್ದಲ್ಲೇ ಇರೋಂಥ ಸಾಧನೆಗಳು ಮಾಡೋವಂಥ ಡೇಟು. ಈ 4 ಹೆಸರು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಈ 4ರಲ್ಲಿ ಏನು ಕಾಮನ್ನು ಅಥವಾ ಈ 5ರಲ್ಲಿ ಏನು ಕಾಮನ್ನು? 5 ಜನಕ್ಕೂ ಅಥವಾ ಈ 4 ಜನಕ್ಕೂ ಮದುವೆ ಆಗಿಲ್ಲ. ಸೊ 28ನೇ ತಾರೀಕು ಹುಟ್ಟಿರೋರು ಜೀವನದಲ್ಲಿ ತುಂಬ ದುಡ್ಡು ಮಾಡ್ತಾರೆ, ಒಳ್ಳೆ ಪೊಸಿಷನ್ ರೀಚ್ ಮಾಡ್ತಾರೆ, ತುಂಬ ಆರೋಗ್ಯ ಚೆನ್ನಾಗಿರುತ್ತೆ, ನೋಡೋಕೆ ತುಂಬ ಹ್ಯಾಂಡ್ಸಮ್ ಆಗಿರ್ತಾರೆ, ತುಂಬ ಸ್ಮಾರ್ಟ್ ಆಗಿರ್ತಾರೆ. ಬಟ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವರ ವೈಯಕ್ತಿಕ ಜೀವನದಲ್ಲಿ ಇಲ್ಲ ಮದುವೆ ಆಗಲ್ಲ, ಈ 4 ಜನಕ್ಕೂ ಮದುವೆ ಆಗಿಲ್ಲ, ಅಥವಾ ಮದುವೆ ಆದ್ರೂ ಅನುಬಂಧವಾಗಿರಲ್ಲ, ಇಲ್ಲ ಡೈವರ್ಸ್ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಗಂಡ ಒಂದು ಕಡೆ ಇರ್ತಾನೆ, ಹೆಂಡತಿ ಒಂದು ಕಡೆ ಇರ್ತಾಳೆ. ಸೊ ಅದಕ್ಕೆ ಹೇಳಿದ್ದು 28ನೇ ತಾರೀಕು ಹುಟ್ಟಿರೋರು ಲೈಫು ಡಬಲ್ ಎಡ್ಜ್ ಸೋರ್ಡ್ ಅಂತ. ಎಷ್ಟು ಅದರಲ್ಲಿ ಪಾಸಿಟಿವ್ ಇದೆಯೋ ಪರ್ಸ್ನಲ್ ಲೈಫಲ್ಲಿ ಅಷ್ಟೇ ಪ್ರಾಬ್ಲಮ್ಸ್ ಕೂಡ ಇರೋವಂಥ ನಂಬರು 28. ಸೊ ಈ ರೀತಿ 1ನೇ ತಾರೀಕು ಹುಟ್ಟಿರೋರು ಅಂದರೆ ಎಗೇನ್ 1 ಅಂತ ಹೇಳಿದ್ರೆ 1ಕ್ಕೆ ಸಂಬಂಧಪಟ್ಟಿದ್ದು 1, 10, 19, 28 ಸೂರ್ಯನಿಗೆ ಸಂಬಂಧಪಟ್ಟಿರೋದ್ರಿಂದ, ರಾಜನಿಗೆ ಸಂಬಂಧಪಟ್ಟಿದ್ದರಿಂದ ತುಂಬ ಒಳ್ಳೆ ನಂಬರು, ತುಂಬ ಪವರ್ಫುಲ್ಲು, ಒಳ್ಳೆ ಪೊಸಿಷನ್ಸಲ್ಲಿ ಇರ್ತಾರೆ. ಬಟ್
ನಾವು ಜನರಲೈಸ್ ಮಾಡೋಕ್ಕಾಗಲ್ಲ. ಅದರಲ್ಲೂ ಮತ್ತೆ ನಾವು ಇನ್ ಡೀಟೇಲ್ ಆಗಿ 1, 10, 19, 28 ಅಂತ ನೋಡಬೇಕು. ಸೊ 28ರಲ್ಲಿ ಏನಕ್ಕೆ ತೊಂದರೆ ಅಂತ ಹೇಳಿದ್ರೆ 2 ಮತ್ತು 8 ಇದೆ. 2 ಅಂದರೆ ಚಂದ್ರ, 8 ಅಂತ ಹೇಳಿದ್ರೆ ಶನಿ. ಟೋಟಲ್ ಮಾಡಿದ್ರೆ ಬರೋದು 1 ಮತ್ತು 8 ಸೂರ್ಯ ಮತ್ತು ಶನಿ ಎನಿಮೀಸು. ಅದಕ್ಕೋಸ್ಕರನೇ ಇವ್ರ ಜೀವನದಲ್ಲಿ ಪರ್ಸ್ನಲ್ ಲೈಫಲ್ಲಿ ಯಾವಾಗಲೂ ತೊಂದರೆ.